ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಮಟನ್ ಬಿರಿಯಾನಿ. ಸಿಂಪಲ್ ಆ್ಯಂಡ್ ಟೇಸ್ಟಿ ಮಟನ್ ಬಿರಿಯಾನಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ ಇದು. ಮೊದಲಿಗೆ ಕುಕ್ಕರಿಗೆ 1-2 ಟೀ ಸ್ಪೂನ್ ಆಯಿಲ್ ಮತ್ತೆ 4 ಟೀ ಸ್ಪೂನ್ ಘೀ ಹಾಕಿ, ಇದಕ್ಕೆ ಗರಂ ಮಸಾಲ ಯಾವುದೆಲ್ಲ ಚಕ್ಕೆ, ಲವಂಗ ಮತ್ತೆ ಇಲೈಚಿ ಮತ್ತೆ ಅದು ಬ್ಲ್ಯಾಕ್ ಇಲೈಚಿ ಸಿಗ್ತದಲ್ಲ ಅದು ಹಾಕಿ, ಅದರ ನಂತರ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಬ್ರೌನ್ ಆಗೋ ತನಕ ಫ್ರೈ ಮಾಡ್ಬೇಕು ಇದನ್ನು. ನನ್ನ ಹತ್ರ ಪುಲಾವ್ ಲೀಫ್ ಇರಲಿಲ್ಲ, ಅದಕ್ಕೆ ನಾನು ಇನ್ನೊಂದು ಲೀಫ್ ಸಿಗ್ತದೆ ಬಿರಿಯಾನಿಗೆ ಹಾಕೋದು, ಅದು ನನ್ನ ಹತ್ರ ಉಂಟು, ಅದನ್ನು ಹಾಕಿದ್ದೇನೆ. ನೀವು ಪುಲಾವ್ ಲೀಫ್ ಅನ್ನು ಹಾಕಬಹುದು. ಈಗ ನೋಡಿ ಬ್ರೌನ್ ಆಗಿದೆ ಆನಿಯನ್. ಮತ್ತೆ ಇದಕ್ಕೆ ಮಟನ್ ಅನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂದು ಟೀ ಸ್ಪೂನ್ ಹಳದಿ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಮಟನ್ ಮಿಕ್ಸ್ ಮಾಡುವಾಗ ಅದು ತಳ ಹಿಡಿತದಲ್ಲ, ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಇದನ್ನು ಜಸ್ಟ್ ಹೀಗೆ ಮುಚ್ಚಿ ಸ್ವಲ್ಪ 10 ಮಿನಿಟ್ಸ್ ಬೇಯಿಸಿ, ನಂತರ ಇದಕ್ಕೆ ಗ್ರೀನ್ ಚಿಲ್ಲೀಸ್ ಮತ್ತೆ ಟೊಮೆಟೊವನ್ನು ಹಾಕಿ ಮಿಕ್ಸ್ ಮಾಡಿ. ಒಂದು ಕಪ್ ಅಷ್ಟು ನೀರನ್ನು ಹಾಕಿ ಕವರ್ ಮಾಡಿ, ಮತ್ತೆ ಒಂದು 8 ವಿಸಿಲ್ ತನಕ ಇದನ್ನು ಕುಕ್ ಮಾಡಿ. ಅಷ್ಟುವರೆಗೆ ನಾವು ಒಂದು ಮಸಾಲ ಮಾಡುವ. ಅದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ, ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಜಾವಿತ್ರಿ, ಒಂದು ಬ್ಲ್ಯಾಕ್ ಇಲೈಚಿ ಮತ್ತೆ ಗ್ರೀನ್ ಇಲೈಚೀಸ್, ಸ್ವಲ್ಪ ಲವಂಗ, ಇದಕ್ಕೆ 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಹಾಫ್ ಕಪ್ ಕ್ಯಾಶು, ತಿಲ್ ಮತ್ತೆ ಕಸ್ಕಸ್ ಹಾಕಬೇಕು. ಅದು ನಾನು ಹಾಕುವಾಗ ರೆಕಾರ್ಡ್ ಬಟನ್ ಒತ್ತಲಿಕ್ಕೆ ನನಗೆ ಮಾಡ್ತಾ ಇತ್ತು, ಹಾಗೆ ಅದು ರೆಕಾರ್ಡ್ ಆಗಲಿಲ್ಲ ಅಷ್ಟೇ. ಇಂಗ್ರೀಡಿಯೆಂಟ್ಸ್ ಬರ್ದಿದ್ದೇನೆ, ಸೊ ಅದನ್ನು ಜಸ್ಟ್ ಫಾಲೋ ಮಾಡಿ. ಈಗ ಇದಕ್ಕೆ ಒಂದು 3 ಟೀ ಸ್ಪೂನ್ ಅಷ್ಟು ಫ್ರೈಡ್ ಆನಿಯನ್ ಅಂದ್ರೆ ಈರುಳ್ಳಿ ಫ್ರೈ ಮಾಡಿದ ಅದನ್ನು ಹಾಕಿ ಇದನ್ನು ರುಬ್ಬಿಕೊಳ್ಳಿ. ಸ್ವಲ್ಪ ನೀರು ಬೇಕಾದ್ರೆ ಹಾಕಿ, ಹೆಚ್ಚು ಹಾಕ್ಲಿಕ್ಕೆ ಹೋಗಬೇಡಿ. ಇದಕ್ಕೆ ಒಂದು ಕಪ್ ಅಷ್ಟು ಮೊಸರನ್ನು ಸೇರಿಸಿ, ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು, ಮಿಕ್ಸ್ ಮಾಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇದನ್ನೆಂತ ಮಾಡಿ ಅಂದ್ರೆ, ಈ ಗ್ರೇವಿ ನಾವು ಮಟನ್ ರೆಡಿ ಮಾಡಿದೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ.
ಇದೀಗ ಒಳ್ಳೆ ಕುದಿ ಬರಬೇಕು, ಅಷ್ಟುವರೆಗೆ ಇದನ್ನು ಬೇಯಿಸಿ. 10 to 15 ಮಿನಿಟ್ಸ್ ಇರಲಿ. ಈಗ ಇದರಿಂದ ಸ್ವಲ್ಪ ಗ್ರೇವಿ, ಯಾವ್ದ್ರಲ್ಲಿ ಆಯಿಲ್ ಇರ್ತದಲ್ಲ ಆ ಗ್ರೇವಿಯನ್ನು ಸ್ವಲ್ಪ ತೆಗೆದಿಡಿರಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ, ಒಂದು 2 ಕಾಯಿ ಮೆಣಸು, ಮತ್ತೆ ಬಿರಿಯಾನಿ ಮಸಾಲ, 1 ಟೀ ಸ್ಪೂನ್ ಬಿರಿಯಾನಿ ಮಸಾಲ, ಯಾವುದು ಸಹ ತೆಕ್ಕೊಳ್ಬಹುದು. ಇದನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಫ್ರೈಡ್ ಆನಿಯನ್ ಉಂಟಲ್ಲ, ಈರುಳ್ಳಿ ಫ್ರೈ ಮಾಡಿದ ಅದನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ನಾವು ಸೆಟ್ಟಿಂಗ್ ಮಾಡುವ. ಒಂದು ಪಾತ್ರೆಗೆ ಎಲ್ಲ ಮಟನ್ ಅನ್ನು ಹಾಕಿ ಇದರ ಮೇಲೆ ಬೆಂದ ರೈಸ್ ಅನ್ನು ಹಾಕಬೇಕು. ಬಿರಿಯಾನಿಗೆ ಹೇಗೆ ಮಾಡ್ತೀವಲ್ಲ ಹಾಗೆ ರೈಸ್ ಅನ್ನು ಮಾಡಿ ಇಡೀರಿ. ಮತ್ತೆ ಅದನ್ನು ಹಾಕಿ ಒಂದು ಲೇಯರ್ ಅನ್ನು ಹಾಕಿ ಸ್ಪ್ರೆಡ್ ಮಾಡಿ. ಇದಕ್ಕೆ ನಾವೀಗ ಮಾಡಿದ ಮಸಾಲ ಉಂಟಲ್ಲ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ. ಇದರ ಮೇಲೆ ಈ ಮಸಾಲವನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ. ಇದರ ಮೇಲೆ ಇನ್ನೊಂದು ಸೆಟ್ ಇದು ರೈಸ್ ಹಾಕಿ ಸ್ಪ್ರೆಡ್ ಮಾಡಿ. ಇದಕ್ಕೆ ಕೂಡ ನೀವೀಗ ಫಸ್ಟ್ ಆ ಮಸಾಲವನ್ನು ಹಾಕಿ ಉಳಿದ ಮಸಾಲೆ ಎಲ್ಲವನ್ನು ಹಾಕಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸ್ಪ್ರೆಡ್ ಮಾಡಿ. ಮತ್ತೆ ಈರುಳ್ಳಿ, ಫ್ರೈಡ್ ಈರುಳ್ಳಿ, ನಾನು ಕ್ಯಾಶು ಮತ್ತೆ ದ್ರಾಕ್ಷಿ ಎಲ್ಲ ಹಾಕಲಿಲ್ಲ ಅದಕ್ಕೆ. ನಿಮ್ಗೆ ಬೇಕಾದ್ರೆ ಅದು ಕೂಡ ಫ್ರೈ ಮಾಡಿ ಹಾಕ್ಬಹುದು. ನಾನೇನು ಕೂಡ ಹಾಕಲಿಲ್ಲ. ಈಗ ಇದಕ್ಕೆ ಫುಡ್ ಕಲರ್ ಅನ್ನು ಹಾಕಿ. ನಿಮ್ಮ ಹತ್ರ ಕೇಸರಿ ಇದ್ರೆ ಅದನ್ನು ನೀರು ಅಥವಾ ಮಿಲ್ಕ್ ಅಲ್ಲಿ ಮಿಕ್ಸ್ ಮಾಡಿ ಹಾಕಬಹುದು. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಕಲರ್ ಹಾಕ್ತಿದ್ದೇನೆ. ಸ್ವಲ್ಪವೇ ಹಾಕ್ತಿದ್ದೇನೆ, ಹೆಚ್ಚು ಹಾಕ್ತಿಲ್ಲ. ಈಗ ಮೇನ್ ಅಂದ್ರೆ ಇದಕ್ಕೆ ನೀವೊಂದು 3 ಅಥವಾ 4 ಚಮಚ ದೊಡ್ಡ ಚಮಚದಲ್ಲಿ ಗೀಯನ್ನು ಹಾಕಿ. ಈಗ ಇದನ್ನು ಮುಚ್ಚಿ ದಮ್ಗೆ ಇಡಿರಿ. ಒಂದು 15 to 20 ಮಿನಿಟ್ಸ್ ಇಡಿರಿ. ನಮ್ಮ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಟ್ರೈ ಮಾಡಿದವರು ನನಗೊಂದು ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಶೇರ್ ಮಾಡ್ಲಿಕ್ಕೆ ಆಗ್ತದೆ ಎಲ್ಲರಿಗೂ ಶೇರ್ ಮಾಡಿ.
ನನ್ನ ವಿಡಿಯೋನ ಎಂಡ್ ತನಕ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು.